ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇದು ಶನಿವಾರ ಬ್ಲಾಗು. ನಮ್ಮದು ಎಲ್ಲ ದೇವರೆಲ್ಲ ತೆಗಿಬೇಕು ಅಂತ ಎಲ್ಲ 9 ಗಂಟೆ ಅಷ್ಟಕ್ಕೆ ರಾವಗಲ್ಲ, 9 ಗಂಟೆ ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ತೆಗೆದಿದ್ದೀವಿ. ಪೂಜೆ ಎಲ್ಲ ಆಯಿತು. ಶ್ರಾವಣ ಶನಿವಾರದ ಪೂಜೆನೂ ಮುಗಿಸ್ಬಿಟ್ಟು ಇವಾಗ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀನಿ. ದೇವರಿಗೆ ಎಲ್ಲ ಮಡ್ಲಕ್ಕಿ ಎಲ್ಲ ಪೂಜೆ ಸಾಮಾನೆಲ್ಲ ಎತ್ಕೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ಇತ್ತು, ಸುಳಿದು ಇಟ್ಕೊಂಡಿದ್ದೀವಿ. ಒಂದು 4-5, ಒಂದು 2-3 ಕಾಯಿ, ಒಂದು 2 ಕಾಯಿ ತೀರ್ಥಕಾಯಿ ಮಾಡಿಸ್ಕೊಂಬರ್ಬೇಕು. ಹಂಗೆ ತೀರ್ಥಕಾಯಿ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೇ ನಾವು ದೇವ್ರಿಗೆ ಮಹಾಲಕ್ಷ್ಮಿಗೆ ಏನು ಇಟ್ಟಿರ್ತೀವೋ ಅದು ಮಡ್ಲಕ್ಕಿನ ಪೂರ್ತಿ ನಾವು ನಮ್ಮ ಮನೆ ದೇವರು ಮಹಾಲಕ್ಷ್ಮಿ ಕಟ್ಟೆ ಮನೆ ಲಕ್ಷ್ಮೀ ದೇವರು ಅಂತ ಅಲ್ಲಿ ಕೊಟ್ಬಿಡ್ತೀವಿ. ಅದು ಎಲ್ಲ ಒಂದು ಕವರ್ಗೆ ಹಾಕ್ಕೊಂಡು ಬಳೆ, ಬ್ಲೌಸ್ ಪೀಸು, ಬೆಲ್ಲ ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾವು ದೇವ್ರನ್ನೂ ಎಲ್ಲ ತೆಗೆದಿಟ್ಟಿದ್ದೀನಿ. ಹಾಗೆ ಪೂಜೆನೂ ಆಯಿತು. ನಮ್ಮದು ಶನಿವಾರದ ಪೂಜೆನೂ ಮುಗಿದಿದೆ. ಈ ಥರ ಪೂಜೆ ಮಾಡಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ವಿಳ್ಯದಲ್ಲೇ ಇರಲಿಲ್ಲ, ವಿಳ್ಯದಲ್ಲೇ ಖಾಲಿಯಾಗಿತ್ತು. ನಮ್ಮದೇ ಗಿಡದಲ್ಲಿ ಐತೇನಂತ ನೋಡೋಣ ಅಂತ ನೋಡ್ಕೊಂಬರ್ತಾಯಿದ್ದೀನಿ. ಎಲೆಗಳು ಎಲ್ಲ ಚೆನ್ನಾಗಿ ಚಿಗುರಿದೆ, ಇನ್ನೂ ಹೊಸ ಎಲೆಗಳು. ಅದರಿಂದ ಸ್ವಲ್ಪ ಕಟ್ ಮಾಡ್ಕೊಂಬರೋಣ ನಾವೇ ಅಂತ ಅಂದ್ಬಿಟ್ಟು ಹೋದೆ. ಕಟ್ ಮಾಡ್ಕೊಂಬಂದು ಒಂದು ಸ್ವಲ್ಪ ಕವರಲ್ಲಿ ಇಟ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ನಾವು ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಬೇಗ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡಿಲಿ, ನೀನು ಹೋದ್ಮೇಲೆ ಹೋಗೋರಿಗೆ ಬರೋರಿಗೆ ಜಾಗ ಬೇಡವಾ? ಫಸ್ಟ್ ಅದು ಮಾಡ್ಬೇಕು ನಾವು. ಎತ್ಕೊಳ್ರಲ್ಲ, ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ನಾವು ಅದೇ ಮಾಡಿದ್ವಿ. ಜಾಗ ಇತ್ತಲ್ಲ ಇಲ್ಲಿ. ನಾವು ದೇವಸ್ಥಾನ ತಲುಪಿದ್ವಿ. ಕಾರ್ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರಲ್ಲಿ ಎಲ್ಲೋ ದೂರ ಹಾಕ್ಬಿಟ್ಟು ಬಂದರು. ಅಷ್ಟೊಂದು ಜನ ಅಲ್ಲಲ್ಲೇ ಕಾರ್ ಹಾಕ್ಕೊಂಡು ಹಂಗೆ ಟರ್ನ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೆಯವರು ರೇಗ್ತಾಯಿದ್ರು, ಜನಗಳಿಗೆಲ್ಲ ಸ್ವಲ್ಪ ಬುದ್ಧಿ ಇಲ್ಲ, ರೋಡಲ್ಲೆಲ್ಲ ಗಾಡಿಗಳು ನಿಲ್ಲಿಸ್ತಾರೆ, ಓಡಾಡೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ನೋಡಿರಿ, ನಮ್ಮ ಮನೆ ದೇವರು ಶ್ರೀ ಕರಿತಿಮ್ಮರಾಯ ಸ್ವಾಮಿ ಅಂತ, ಟಿ ಬೇಗೂರು ಅಂದರೆ ತೆಪ್ಪದ ಬೇಗೂರು ಅಂತ ಹೇಳ್ತಾರೆ. ಇದು ನಮ್ಮ ಮನೆ ದೇವರು. ಬಂದು ನಾವು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ದೇವಸ್ಥಾನದ ಒಳಗಡೆಗೆ ಬಂದ್ವು. ಇದು ಮನೆಗಳಿಗೆ ದೇವ್ರು ಕರ್ಕೊಂಡು ಹೋಗ್ತಾರಲ್ಲ, ಅದು ಈ 3-4 ಅವತಾರದಲ್ಲಿದೆ. ಇದು ನೋಡಿ, ಶ್ರೀದೇವಿ ಭೂದೇವಿದು. ಒಂದು ಸರ್ಪದ ಮೇಲೆ ಇರೋದು, ಒಂದು ಗರುಡನ ಮೇಲೆ ಕೂತ್ಕೊಂಡಿರೋದು, ಇನ್ನೊಂದು ಯಾವುದೋ ಇದೆ, ಅದು ಕಾಣಿಸ್ಲೇ ಇಲ್ಲ, ಗೊತ್ತಾಗಲ್ಲ ನನಗದು. ಇದು ರಾಮಾನುಜಾಚಾರ್ಯರದು, ಅವ್ರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಅಂತ ಹೇಳ್ತಾರೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ತಿಮ್ಮರಾಯ ಸ್ವಾಮಿನ ನೋಡಿರಿ, ಮುತ್ತಿನ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಆದ್ದರಿಂದ ನಮಗೆ ಒಂದೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿರೋದು ಅಷ್ಟೇನೇ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತ ದೇವಸ್ಥಾನದಿಂದ ಈಚೆಗೆ ಬರೋಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಖುಷಿಯಾಯಿತು ಸ್ವಾಮಿನ ನೋಡಿ. ಇದು ಗರುಡನ ಮೇಲೆ ಕೂತಿರೋಂಥ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕರಿತಿಮ್ಮರಾಯ ಸ್ವಾಮಿ. ಇದು ಅದರ ಪಕ್ಕದಲ್ಲೇ ಇರೋದು ಲಕ್ಷ್ಮೀ ದೇವರು, ಮಹಾಲಕ್ಷ್ಮೀ ದೇವರು. ನಾವು ಅದಕ್ಕೂ ಮಡ್ಲಕ್ಕಿ ಕೊಡ್ಬೋದು, ಆದರೆ ಇನ್ನೊಂದು ನಾವು ಇರೋದು ತೊಣಚಿಂಗುಪ್ಪೆಯಲ್ಲಿ ಇರೋ ಕಟ್ಟೆ ಮನೆ ಲಕ್ಷ್ಮೀ ದೇವರು, ನಾವು ಅಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀವಿ. ಇಲ್ಲೇ ಒಂದು 10 ನಿಮಿಷ ನಮ್ಮ ಮನೆಯವರು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅದನ್ನು ಮುಗಿಸ್ಕೊಂಡು ಬಂದು ಒಂದು ಈಡ್ಗಾಯಿ ಹೊಡಿಯೋಣ ಅಂತ ಅಂದ್ಬಿಟ್ಟು ಕಾಯಿನಿ ಉಳಿಸ್ತಾ ಇದ್ದಾರೆ. ನೀವು ಹೋದರೂ ಎಲ್ಲ ದೇವಸ್ಥಾನದಲ್ಲಿ ನೀವು ಈ ಥರನೇ ಮಾಡ್ತೀರಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಕೇಳ್ಕೊಳ್ತೀನಿ. ಪ್ರಸಾದ ತಿಂತಾ ಇದ್ದೀವಿ, ತಿಮ್ಮರಾಯಪ್ಪನ ಪ್ರಸಾದ. ದರ್ಶನ ಎಲ್ಲ ಚೆನ್ನಾಗಿತ್ತು. ನಮ್ಮ ತಿಮ್ಮರಾಯಪ್ಪ ರಶ್ ಆಗ್ಬಿಟ್ಟವ್ರು. ಇವಾಗ ಬರ್ತಾ ಜಾಸ್ತಿ ಜನ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ತುಂಬ ರಶ್ ಆಗಿದೆ. ಥ್ಯಾಂಕ್ ಯು. ಇದು ಅದೇ ದೇವಸ್ಥಾನದಿರೋಂಥ ಆಂಜನೇಯ ಸ್ವಾಮಿ. ಇದಕ್ಕೂ ಪೂಜೆನೂ ಮಾಡಿಸ್ಕೊಂಡ್ವಿ. ಈಗ ತೊಣಚಿಂಗುಪ್ಪೆಗೆ ಬಂದ್ವಿ. ಕಟ್ಟೆ ಮನೆ ಲಕ್ಷ್ಮೀ ದೇವರು ಅಂತ ನೋಡ್ರಿ. ಇದು ನಿಮ್ಗೆ ಯಾರಿಗಾದ್ರೂ ಮನೆ ದೇವ್ರು ಈ ದೇವ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಮೆರವಣಿಗೆ ದೇವರು, ಇದು ಮಹಾಲಕ್ಷ್ಮಿ. ನಿನ್ನೆ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಮಡ್ಲಕ್ಕಿ ಎಲ್ಲ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಬಿಟ್ಟು ಅಮ್ಮನಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಬಳೆ ಕೊಟ್ಟರು ಅವರು, ಬಳೆಗೂ ಹಾಕ್ಕೊಡ್ರಿ ಅಂತ ಅಂದ್ಬಿಟ್ಟು
ಹಾಗೆ ನಮ್ಮ ಮನೆಯವ್ರು ಒಂದು ಕಾಫಿ ಕೊಡ್ಸೋಣ ಕುಡಿಯೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ತೊಗೊಂಬರ್ತಾ ಇದ್ದಾರೆ ಕಾಫಿನ. ಪ್ಲೇಸ್ ಯಾವುದು ಮನೆಯವ್ರು ಕಾಫಿ ಕುಡಿಸ್ಬಿಟ್ಟು ಎಲ್ಲೋ ಆದರೂ ಗೊತ್ತಿಲ್ಲ, ನಾನು ಒಬ್ಬಳೇ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಮಾತ್ರ ಸೂಪರಾಗಿತ್ತು, ಆದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿಬಿಟ್ಟಿತ್ತು. ನಂಗೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಸಕ್ಕರೆ ಕಮ್ಮಿ ಇರಬೇಕು. ಸರಿ ಅಂದ್ಬಿಟ್ಟು ಆದರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. 3 ದೇವಸ್ಥಾನ ಕವರ್ ಮಾಡ್ಕೊಂಬಂದು ನಮ್ಮ ಮನೆಯವ್ರು ನೋಡೋಣ ಅಂತ ಬಂದೆ. ಅಲ್ಲ ನಾನು ಅಲ್ಲೇ ಬಿಟ್ಬಿಟ್ಟು ಬಂದು ನೀವು ಬಂದು ಇಲ್ಲಿ ಕಾಫಿ ಕುಡಿತಿದ್ರೆ ಇದು ಯಾವ ನ್ಯಾಯ? ಅದಕ್ಕೆ ಹೋಟ್ಲ್ ಆ ಕಡೆ ನಮ್ಮನ್ನು ಕುಂಡ್ರಿಸ್ಬಿಟ್ಟು ಬಂದು ಈಚೆ ಕಡೆ ಕುತ್ಕೊಂಡಿದ್ರಾ? ಕಾಫಿ ಚೆನ್ನಾಗಿತ್ತಲ್ಲ? ಕಾಫಿ ಕುಡಿದು ಎನರ್ಜಿ ಬಂದು ಇನ್ನೊಂದು 100 ಕಿಲೋಮೀಟರ್ ಓಡಿಸ್ತೀನಿ ಎಲ್ಲ ಹೋಗೋಣ. ಓ ಫಾರ್ಮಿಗೆ ನಡೀರಿ, ಕೆಲಸ ಐತೆ ಫಸ್ಟು. ಗುರುಗಳಿದ್ದಾರೆ ಎಲ್ಲಿ ಅದು ಆನ್ ಮಾಡಿರಿ, ಗುರುಗಳು ಆನ್ ಮಾಡಿರಿ ಹೋಗ್ಬಿಡುತ್ತೆ. ನಮ್ಮ ಮನೆಯವ್ರು ಒಂದು ಐಫೋನ್ ತಗೊಂಡಿದ್ದಾರೆ. ಗುರುಗಳ ಫೋಟೋ ಇದೆ ನೋಡಿದ್ರಲ್ಲಿ ಇರೋದು. ಫೋನ್ ಇಟ್ಕೊಳ್ಬೇಕು, 2 ಸಿಮ್ ಹಾಕಬೇಕು, 2 ಫೋನು ಎಲ್ಲಿ ಮರ್ತು ಬರ್ತಾರೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ಮರವಿವ್ರಿಗೆ ಹೆಂಗ್ ಮಾಡ್ತೀಯಾ? ಅದೇ ಹಳೆ ಅದ್ರಲ್ಲಿ 2 ಇತ್ತಲ್ವಾ ಫೋನಲ್ಲಿ? 2 ಸಿಮ್ ಇತ್ತು. ಇವಾಗ ಹಾಕೊಂಬುದು ಈ ಸಿಮ್ ಮಾಡಿಸ್ಬೇಕು. 2 ಡಬಲ್ ಹಾಕೋದು ಮಾಡಿಸ್ಬೇಕಾ? ಈ ಸಿಮ್ ಅಂತ ಬರುತ್ತೆ, ಸಿಮ್ಮೇ ಇಲ್ಲ ಅದಕ್ಕೆ. ಹಾಂ, ನಂಗೆ ವಿಡಿಯೋ ಮಾಡಕ್ಕೆ ಕೊಡ್ತೀಯ ಫೋನ? ಆಯ್ತು ಆಯ್ತು. ನಾನು EMI ಕಟ್ಟಬೇಕಾ? ನಾನು EMI ಕಟ್ಟಬೇಕಾಯ್ತು ಅದಕ್ಕೆ. ಚೆನ್ನಾಗೈತೆ, ನನಗಂತೂ ಇದನ್ನು ನೋಡೋ ಕಲರ್ ಚೆನ್ನಾಗೈತೆ, ಇಷ್ಟ ಆಯಿತು. ಇಷ್ಟಿಷ್ಟು ಕಾಣಿದೆ. ಚಿನ್ನೋದು ಚೆನ್ನಾಗೈತಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.